ಮೇಲ್ ನೋಡಿದೆ. ನಾನು ಬೆಳಗ್ಗೆ ಆನಂದ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟ ಮೇಲೆ ಮೇಲ್ ಮಾಡ್ತೀನಿ. ಯಾ ಶೋರ್ ಖಂಡಿತ. ಇಲ್ಲ, ಬೆಳಗ್ಗೆ ಮಾಡ್ತೀನಿ. ಥ್ಯಾಂಕ್ ಯು. ಅರೆ ಭೂಮಿಕಾ, ಏನಾಯಿತು? ಏನಿಲ್ಲ, ನಾನು ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಮೈ ಕೈ ನೋವ್ತಿದೆ, ತಲೆ ನೋವ್ತಿದೆ. ಅಯ್ಯೋ ಇರಿ, ಡಾಕ್ಟರ್ ಕಾಲ್ ಮಾಡ್ಬಿಡ್ತೀನಿ. ಬೇಡ ಅನ್ಕೊಂಡ್ರೆ ಸರಿ ಹೋಗುತ್ತೆ. ಸುಮ್ಮನಿರಿ, ಬೆಳಗ್ಗೆದೆಲ್ಲ ಜಾಸ್ತಿ ಆದರೆ ಏನು ಮಾಡೋದು? ಯಾವುದಕ್ಕೂ ಡಾಕ್ಟರ್ ಒಂದ್ಸತಿ ಕಾಲ್ ಮಾಡಿ ಕೇಳ್ಬೋಣ ಇರಿ. ನೋಡಿ, ಇದೇ ಬೇಡ ಅನ್ನೋದು. ಏನು? ನಿಮಗೊಂದು ನ್ಯಾಯ, ನನಗೊಂದು ನ್ಯಾಯ. ಅಲ್ಲ, ನನಗೇನೂ ಒಂದು ಆಗಂಗಿಲ್ಲ, ಇಮಿಡಿಯೇಟ್ ಡಾಕ್ಟರ್ ಕಾಲ್ ಮಾಡ್ಬಿಡ್ತೀನಿ ನಾನು. ಅದೇ ನಿಮಗೇನಾದರೂ ಆದರೆ ಬೇಡ, ಏನೂ ಆಗಿಲ್ಲ, ಸರಿ ಹೋಗುತ್ತೆ ಅಂತೀರಾ? ನೋಡಿ, ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನನಗೂ ನಿಮ್ಮ ಮೇಲಿದೆ. ಸರಿ ಆಯ್ತು, ನಾನೊಂದು ಪ್ರಶ್ನೆ ಕೇಳಲ್ಲ? ಕೇಳಿ. ಈಗ ನಾವು ಹಾಸ್ಪಿಟ್ಲ್ಗೆ ಹೋಗಿ ಚೆಕಪ್ ಮಾಡಿಸಿದ್ರೆ ಡಾಕ್ಟರ್ ಚೆಕಪ್ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ನೆಮ್ಮದಿ ಅಲ್ವಾ? ಅಕಸ್ಮಾತ್ ಇನ್ಕೆ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಆಗಲೇ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೋಬೋದು ಅಲ್ವಾ? ನೋಡಿ, ಬೆಳಿಗ್ಗೆ ಆನಂದ್ ಅವರು ಕಾಲ್ ಮಾಡಿದ್ರಿಂದ ನನಗೆ ನೆಮ್ಮದಿನೇ ಇಲ್ಲ. ನಾನು ಹೇಗೆ ಆರಾಮಾಗಿ ಮಲ್ಕೊಳ್ಳಿ? ಏನು ನಿಮಗೆ ಭಯ ಆಗ್ತಿದೆ ಹಾಸ್ಪಿಟ್ಲ್ ಹೋಗೋಕ್ಕೆ? ಡೋಂಟ್ ವರಿ, ನೀವು ಒಬ್ಬರೇ ಹೋಗಬೇಕಾಗಿಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಇನ್ಫ್ಯಾಕ್ಟ್ ನಾನು ಒಂದು ಚೆಕಪ್ ಮಾಡಿಸ್ಕೊಂಡ್ಬಿಡ್ತೀನಿ, ನಂಗೆ ಏನೂ ಆಗಿಲ್ಲ. ಆದರೂ ಒಂದು ಫುಲ್ ಬಾಡಿ ಚೆಕಪ್ ಆಗೋಗ್ಲಿ. ಈ ವಯಸ್ಸಲ್ಲಿ ಆಗಾಗ ಚೆಕಪ್ ಮಾಡಿಸ್ತಿರ್ಬೇಕು. ಒಟ್ಟಿನಲ್ಲಿ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ನೀವು ಡ್ರಾಮಾ ಮಾಡ್ತಾ ಇದ್ದೀರಾ ನೀವು? ಅದು ನೀವು ಹಾಸ್ಪಿಟಲ್ ಬರಲ್ಲ ಅಂದ್ರೆ ಸೊ ನನಗೆ ಇನ್ನೇನು ತೋಚಲಿಲ್ಲ ಅದಕ್ಕೆ. ಬಟ್ ನನ್ನ ಉದ್ದೇಶ ಕರೆಕ್ಟಾಗಿದ್ದು, ಸೊ ನಂಗೆ ಬೈಯಂಗಿಲ್ಲ, ನನ್ನ ತಪ್ಪೇನೂ ಇಲ್ಲಲ್ಲಪ್ಪ. ಬರ್ತಾ ಸಿಕ್ಕಾಬಟ್ಟೆ ಡೇಂಜರಸ್ ಆಗ್ತಾ ಇದ್ದೀರಾ ನೀವು. ಕ್ರಿಮಿನಲ್ ಮೈಂಡ್ ಜಾಸ್ತಿ ಆಗ್ತಾ ಇದೆ. ಏನು ಮಾಡೋದು, ಮಂಡಟ ಮಾಡೋ ಗಂಡದ್ದೀರನ್ನ ಹ್ಯಾಂಡಲ್ ಮಾಡೋಕ್ಕೆ ಕ್ರಿಮಿನಲ್ ಮೈಂಡ್ನ ಶಾರ್ಪ್ ಮಾಡಲೇಬೇಕು. ಆಯಿತು, ಬರ್ತೀನಿ, ಹೋಗೋಣ ಡಾಕ್ಟರ್ ಹತ್ರ. ನಿಜವಾಗ್ಲೂ ಪ್ರಾಮಿಸ್. ಥ್ಯಾಂಕ್ ಯು. ಅಮ್ಮನ ಡೈರಿ ಓದಿದ್ರಾ? ಓದ್ದೆ. ಹೇಗಿತ್ತು? ನಿಜ ಹೇಳಬೇಕು ಅಂದರೆ ನಿಮ್ಮ ಮಮ್ಮಿ ಮತ್ತೆ ನನಗೆ ಹೊಸದಾಗಿ ಪರಿಚಯ ಆದ. ಅವ್ರು ಚೆನ್ನಾಗಿ ಬರೀತಾರೆ ಅಂತ ಗೊತ್ತಿತ್ತು. ಬಟ್ ಒಂದೊಂದೇ ಪೇಜ್ ಓದ್ತಾ ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ ಅರ್ಥ ಆಗ್ತಾ ಹೋಯ್ತು. ನೋಡಿದ್ರ ಪಪ್ಪ, ಅದಕ್ಕೆ ನೀವು ಅಮ್ಮನ ಡೈರಿ ಓದಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈ ಸತಿ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರ. ಆದರೆ ನಂದೊಂದು ಪ್ರಶ್ನೆ. ಏನ್ ಪಪ್ಪ? ಆ ಡೈರಿನ ನನ್ನ ಬ್ಯಾಗಲ್ಲಿ ಯಾರು ಇಟ್ಟಿದ್ದು? ಸಾರಿ ಪಪ್ಪ, ನಂದೇ ಪ್ಲಾನು. ಪಪ್ಪ, ಬಟ್ ನಾನು ಹೆಲ್ಪ್ ಮಾಡಿದೆ ಅಷ್ಟೇ. ಒಟ್ಟಿನಲ್ಲಿ ಇಬ್ಬರು ಈಕ್ವಲ್ ಕಳ್ರು ಅಂದಂಗೆ ಆಯಿತು. ಪಪ್ಪ, ಮಮ್ಮಿ ಡೈರಿ ಎಲ್ಲಿದೆ ಈಗ? ಅದು ಪಾರ್ಥನ್ ಕೊಟ್ಟೆ. ಚಿಕ್ಕ ಹತ್ರ ಯಾಕೆ ಪಪ್ಪ ಕೊಟ್ರಿ? ಯಾಕೆಂದರೆ ಡೈರಿ ಓದಿದ್ಮೇಲೆ ನಾನು ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಏನು ಪಪ್ಪ? ಅದನ್ನು ಒಂದು ಪುಸ್ತಕ ಮಾಡಿ ಪಬ್ಲಿಷ್ ಮಾಡಿ ನಿಮ್ಮ ಮಮ್ಮಿಗೆ ಗೊತ್ತಾಗ್ದಾಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಏನಾಯ್ತು ಇದ್ದಕ್ಕಿದ್ದಾಗೆ? ಪಪ್ಪ, ದಿನ ಅಮ್ಮ ಅದ್ರಲ್ಲೇ ಬರೆಯೋದು. ಈಗ ಡೈರಿನೇ ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ಬರೀತಾರೆ? ಪಪ್ಪ, ಈಗ ಏನ್ ಪಪ್ಪ ಮಾಡೋದು? ಅಯ್ಯೋ, ಹೊಡಿಲೇ ಇಲ್ವಲ್ಲ, ಎಂಥ ದಡ್ಡ ನಾನು. ಬುಕ್ನ ಪಬ್ಲಿಷ್ ಮಾಡ್ತೀನಿ ಅನ್ನೋ ಖುಷಿನಲ್ಲಿ ಹೆಂಗಲ್ಲಿ ಯೋಚನೆ ಮಾಡಲಿಲ್ಲ. ಅಯ್ಯೋ, ಏನು ಮಾಡೋದೀಗ? ನಿಮ್ಮ ಮಮ್ಮಿ ಬೆಳಗ್ಗೆಯಿಂದ ಕಬೋರ್ಡ್ ಏನಾದರೂ ಓಪನ್ ಮಾಡಿದ್ರಾ? ಇಲ್ಲ, ಯಾಕಂದ್ರೆ ಕೀ ನಮ್ಮ ಹತ್ರ ಇತ್ತಲ್ಲ. ಥ್ಯಾಂಕ್ ಗಾಡ್. ಪಪ್ಪ, ಥ್ಯಾಂಕ್ ಗಾಡ್. ಹಾಗಾದ್ರೆ ಈ ಪ್ಲಾನ್ ಏನು? ನಾನು ಕೀನ ಆಫೀಸ್ಗೆ ತೊಗೊಂಡೋಗಿದ್ದೆ, ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತೀನಿ. ಪಪ್ಪ, ಆಲ್ರೆಡಿ ನಾವು ಒಂದು ಸುಳ್ಳು ಹೇಳ್ತಿದ್ವಿ, ಮತ್ತೆ ಆ ಸುಳ್ಳನ್ನು ಮರ್ಸಕ್ಕೆ ಇನ್ನೊಂದು ಸುಳ್ಳು. ಹೀಗೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಿರ್ಬೇಕಾ? ಅದಕ್ಕೆ ಹೇಳೋದು ಮಕ್ಕಳ, ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಅದನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಗುತ್ತೆ. ಇದೊಂದು ರೈಲ್ವೆ ಬೋಗಿ ಇದ್ದಾಗೆ ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಜೋಡಿಸ್ತಾನೇ ಇರಬೇಕು. ಹೀಗೆ ಸೇರಿಸ್ತಾ ಆಮೇಲೆ ಸತ್ಯನೇ ಹೇಳೋಕ್ಕಾಗಲ್ಲ, ಕಡೆ ತನಕ ಸುಳ್ಳು ಹೇಳ್ತಾ ಇರಬೇಕಾಗುತ್ತೆ. ಸಾರಿ ಪಪ್ಪ, ಈ ಥರ ಇನ್ಮೇಲೆ ಮಾಡಲ್ಲ. ಪಪ್ಪ, ಆ್ಯಕ್ಚುಲಿ ನಿಮಗೆ ಅಮ್ಮನ ಡೈರಿ ಓದಿದ್ರೆ ಖುಷಿ ಆಗುತ್ತೆ ಅಂತ ನಾವು ಮಾಡಿದ್ದು. ಇಟ್ಸ್ ಓಕೆ ಕಂದ, ನಿಮ್ಮ ಉದ್ದೇಶ ತಪ್ಪಿರಲಿಲ್ಲ. ಬಟ್ ಅದನ್ನು ತಲುಪೋದಕ್ಕೆ ದಾರಿ ಸ್ವಲ್ಪ ತಪ್ಪಿತ್ತು.
ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಯಾರನ್ನಾದರೂ ಖುಷಿ ಪಡಿಸ್ಬೇಕು ಅಂದರೂ ಸತ್ತಿದ್ದ ದಾರಿಲೇ ಹೋಗಬೇಕು. ಸುಳ್ಳಿನ ದಾರಿ ತಪ್ಪು. ಮತ್ತೆ ಈ ಥರ ಎಲ್ಲ ಮಾಡ್ಕೋಬೇಡಿ, ಅರ್ಥ ಆಯ್ತಾ? ಸರಿ ಪಪ್ಪ, ಇನ್ಮೇಲೆ ಈ ಥರ ಮಾಡೋದೇ ಇಲ್ಲ. ಹೂ ಪಪ್ಪ, ಇನ್ಮೇಲೆ ನಾವು ಈ ಥರ ಮಾಡಲ್ಲ. ಪಪ್ಪ, ಮತ್ತೆ ಅಮ್ಮಂಗೆ ಯಾವಾಗ ಸರ್ಪ್ರೈಸ್ ಕೊಡ್ತೀರಾ? ಆದಷ್ಟು ಬೇಗ. ಪಪ್ಪ, ಈ ಸತಿ ನಿಮ್ಮ ಜೊತೆ ನಮ್ಮನ್ನ ಸೇರಿಸ್ಕೋತೀರಾ? ನಿಮ್ಮನ್ನ ಬೇಡಪ್ಪ, ನಿಮ್ಮನ್ನ ಸೇರಿಸ್ಕೊಂಡ್ರೆ ಸರ್ಪ್ರೈಸ್ ಇರಲ್ಲ. ಯಾಕೆ? ಯಾಕೆ ಅಂದರೆ ನಿಮ್ಮಿಬ್ಬರು ಬಾಯಿ ಸೇಫ್ಟಿ ಲಾಕರ್ ಅಲ್ಲ, ಅದೊಂಥರ ಓಪನ್ ಮೈಕ್ ಇದ್ದಾಗ ಎಲ್ಲರಿಗೂ ಹೇಳ್ಕೊಂಡು ಬಂದ್ಬಿಡ್ತೀರಾ. ಪಪ್ಪ, ಸುಮ್ಮನೆ ತಮಾಷೆಗೆ ಹೇಳ್ದಕ್ಕಂಟು. ನೀವು ಒಂದು ಕೆಲಸ ಮಾಡಿ 11 o'clock ಬಂದುಬಿಡಿ. ಹಾಂ ಆನಂದ್ ಬ್ರೋ. ಓಕೆ. ಏಯ್, ಏನೋ ಒಬ್ಬನೇ ಬರ್ತಾ ಇದೆಯಾ? ಇಲ್ಲ ಅಣ್ಣ. ಥ್ಯಾಂಕ್ ಯು ಆನಂದ್ ಬ್ರೋ. ಇವನು ಯಾರೇವನು? ಗೆಳೆಯ ಇಲ್ಲಿದ್ರೆ ಥ್ಯಾಂಕ್ ಯು ಅಂತಾನೆ. ಆನಂದ್ ಬ್ರೋ, ನಾನು ಥ್ಯಾಂಕ್ ಯು ಹೇಳಲೇಬೇಕು. ನೀವು ಅಕ್ಕಿ ಹತ್ರ ಸ್ಟ್ರೇಟಾಗಿ ಹೇಳಿದ್ರಲ್ಲ, ಬಿಗ್ ಬ್ರೋನ ಕರ್ಕೊಂಡು ಸೀದಾ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಏಯ್ ಸೂಪರ್. ಇನ್ಫ್ಯಾಕ್ಟ್ ನಾನೇ ಅದಕ್ಕೆ ಹೇಳೋಣ ಅಂತಿದ್ದೆ, ಯಾವುದಕ್ಕೊಂದು ಸರ್ತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡಿ, ಒಂದು ಫುಲ್ ಬಾಡಿ ಚೆಕಪ್ ಆಗಿಬಿಡ್ಲಿ ಅಂತ. ಆನಂದ್ ಬ್ರೋ, ಫುಲ್ ಬಾಡಿ ಚೆಕಪ್ಪ? ಹಾಂ. ಆನಂದ್ ಬ್ರೋ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಬಿಗ್ ಬ್ರೋಗೆ ಏನೂ ಆಗಿರಲ್ಲ, ಅವನು ಜಸ್ಟ್ ಜನರಲ್ ಚೆಕಪ್ಗೆ ಹೋಗಿರೋದು. ಸೊ ಡೋಂಟ್ ವರಿ. ಅಲ್ಲ, ಏನು ಆಗಲ್ಲ ಗೊತ್ತು, ನಮ್ಮ ಸಮಾಧಾನಕ್ಕೆ ಫುಲ್ ಬಾಡಿ ಚೆಕಪ್ ಮಾಡಿಸಿದ್ರೆ ಒಳ್ಳೇದಲ್ವಾ ಅಂತ. ಏನೋ ಗೊತ್ತಿಲ್ಲ ಪಾರ್ಥ, ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಕಣೋ. ಏನೋ ಒಂಥರ ಸಂಕಟ, ಟೆನ್ಷನ್ನು. ಏನು ಗೊತ್ತಾ ಪಾರ್ಥ, ಅದಕ್ಕೆ ಒಂದು ಸ್ವಲ್ಪ ದಿವಸ ಅವನಿಂದ ದೂರ ಆಗ್ಬಿಟ್ಟಿದ್ರಲ್ಲ, ಆಗ ಇವನ ಆರೋಗ್ಯದ ಬಗ್ಗೆ ಸರಿಯಾಗಿ ಗಮನನೇ ಕೊಡ್ತಿರ್ಲಿಲ್ಲ. ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಬರೀ ಕೆಲಸ, ಜವಾಬ್ದಾರಿ, ಅದಕ್ಕೇನು ಹುಡುಕೋದು ಇದೇ ಆಗ್ಬಿಟ್ಟಿತ್ತು. ಅದೇ ಟೆನ್ಷನ್ನು, ಇಲ್ಲ ಅವನ ಆರೋಗ್ಯ ಕೈ ಕೊಡುತ್ತೋ ಅಂತ. ಚೆನ್ನಾಗಿರ್ಬೇಕು ಅಷ್ಟೇ ಕಣೋ. ಆನಂದ್ ಬ್ರೋ, ಡೋಂಟ್ ವರಿ, ಬಿಗ್ ಬ್ರೋ ಚೆನ್ನಾಗಿರ್ತಾನೆ. ಚೆನ್ನಾಗಿದ್ದೇ ಇರ್ತಾನಪ್ಪ, ದೇವ್ರಂತ ಮನುಷ್ಯ, ಅವನು ಚೆನ್ನಾಗಿಲ್ಲದೆ ಇರ್ತಾನ? ಏನು ಗೊತ್ತಾ, ನಾನು ಅವನು ರಕ್ತ ಹಂಚ್ಕೊಂಡು ಹುಟ್ಟದೇ ಇರ್ಬೋದು, ಆದರೂ ಏನೋ ಒಂಥರ ನನಗೂ ಅವನಿಗೂ ಅವಿನಾಭಾವ ಸಂಬಂಧ ಕಣೋ. ಅಷ್ಟೊಂದು ಅಟ್ಯಾಚ್ಮೆಂಟು. ಪ್ರತಿ ದಿವಸ ಅವನ್ನ ನೋಡಬೇಕು, ಅವನ ಜೊತೆ ಮಾತಾಡಬೇಕು, ಅಟ್ಲೀಸ್ಟ್ ಫೋನಲ್ಲಾದರೂ ಅವನ ಧ್ವನಿ ಕೇಳಬೇಕು, ಇಲ್ಲಾಂದರೆ ಒಂಥರ ಟೆನ್ಷನ್ ಆಗಿಬಿಡ್ತೀನಿ. ಅರ್ಥ? ಇವತ್ತು ನಾನು, ನನ್ನ ಹೆಂಡತಿ, ಮಕ್ಕಳು ಚೆನ್ನಾಗಿದ್ದೀವಿ ಅಂದರೆ ಅದು ಗೆಳೆಯ ಕೊಟ್ಟರು ಭಿಕ್ಷೆ ಕಣೋ. ನನಗೂ ಅಷ್ಟೇ ಆನಂದ್ ಬ್ರೋ. ಬಿಗ್ ಬ್ರೋ ನನಗೆ ಬರೀ ಅಣ್ಣ ಮಾತ್ರ ಅಲ್ಲ, ನನ್ನ ತಂದೆ ಥರ, ಫ್ರೆಂಡ್ ಥರ, ಒಂದು ಒಳ್ಳೆ ಟೀಚರ್ ಥರ. ನಾನು ಕಷ್ಟದಲ್ಲಿದ್ದಾಗ ನಂಗೆ ದಾರಿ ತೋರಿಸಿದ್ದಾನೆ. ನಾನು ಆಪತ್ತಲ್ಲಿದ್ದಾಗ ನನ್ನ ಕಾಪಾಡಿದ್ದಾನೆ.